ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇಂದು ಮಾವಿನಕಾಯಿ ಚಟ್ನಿ ಒಂದಿಪ್ಪೆಂದನು ನಮ್ಮ ಹಿತ್ತಲಲ್ಲಿ ಒಂಥರ ದುಂಡು ಮಲ್ಲಿಗೆ ಮತ್ತು ಒಂದು ಮೈಸೂರು ಮಲ್ಲಿಗೆ ಈ ಥರ ಎಲ್ಲ ಕಲರ್ ದಾಸಾಳುವಾಗಿದ್ದು ಅವನು ಬೆಳಗ್ಗೆನೆ ಕೊಕ್ಕೊಂಬಂದ ನಿಮ್ಮೊಂದಿಗೆ ಹಂಚ್ಕೊಂಡನು. ಈ ರೀತಿಯಾಗಿ ಹೂಗಳಿದ್ರೆ ಭಾಳ ಇಷ್ಟ ಆಗ್ತೈತೆ ನನಗೆ. ನಂದು ಬೆಳಗಿನ ಡ್ಯೂಟಿ ಹೂ ಕೊಕ್ಕೊಂಬಂದು ಕಾಸ ಮುಂದಿನ ಕೆಲಸ ಮಾಡೋದು. ಅದಕ್ಕೆ ಇವತ್ತಿನ ನಾನೇನು ಅಡುಗೆ ಮಾಡಿ ತೋರ್ಸೋದನ ಮಾವಿನಕಾಯಿ ಚಟ್ನಿ, ಕೆಂಪು ಖಾರ ಹಾಕಿ ಮಾವಿನಕಾಯಿ ಚಟ್ನಿ ಮಾಡೋ ತೋರ್ಸತನು. ಇದಕ್ಕೆ ಒಂದು ಗೋವಾ ಮಾವಿನಕಾಯಿ ತೊಗೊಂಡನು, ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಕಾಸ ಈ ರೀತಿಯಾಗಿ ಇಟ್ಕೊಂಡನು. ಇದಕ್ಕೆ ಶೇಂಗಾ ಕಾಳು ಒಂದು ಸ್ವಲ್ಪ ಒಂದು 2-3 ಸ್ಪೂನ್ ತೊಗೋಬೇಕು. ಒಂದು ಅರ್ಧ ಹೋಳು ಉಳ್ಳಾಗಡ್ಡಿ, ಬೆಲ್ಲ ಮತ್ತು ಒಂದು ಸ್ವಲ್ಪ ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಅಚ್ಚ ಖಾರದ ಪುಡಿ. ಇದಕ್ಕೆ ಕೆಂಪು ಖಾರ ಹಾಕಿರೋ ಟೇಸ್ಟ್ ಆಗ್ತೈತಿ. ಕಡಲೆಬೇಳೆ ನೆನೆ ಹಾಕಿ ಮಾಡ್ತಾರು. ನಾನು ಇದನ್ನು ಕಡಲೆಬೇಳೆ ಹಾಕೋದ್ಲೆ ದಿಢೀರ್ನಿ ಮಾಡೋದು ತೋರ್ಸತನು. 1 ಸ್ಪೂನಿನಷ್ಟು ಜೀರಿಗೆ ಮತ್ತು 1 ಏಲಕ್ಕಿ, 2 ಲವಂಗ, ಅದು ಫ್ಲೇವರ್ಗೋಸ್ಕರ ಅಷ್ಟು ತೊಗೊಂಡನು. ಕಡಲೆಬೇಳೆ ನೆನೆ ಹಾಕಿ ಹಸಿ ಖಾರ ಹಾಕಿ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದನು. ಅದನ್ನು ಇಷ್ಟಪಡೋರು ಅದನ್ನು ನೋಡಿ ಮಾಡ್ಕೋರಿ. ಮಾವಿನಕಾಯಿ ಈ ರೀತಿಯಾಗಿ ಸ್ಲೈಸ್ ಮಾಡಿ ಇಟ್ಕೋಬೇಕು. ನೀವು ಬೇಡ ಅಂದ್ರೂ ಒಂದು ಸ್ವಲ್ಪ ಹೆರಮುಳ್ಳೆ ತೆರೆದು ಇಟ್ಕೊಂಡ್ರೂ ಬರ್ತೈತಿ. ಮೊದಲಿಗೆ ಕೊಬ್ಬರಿ, ಉಳ್ಳಾಗಡ್ಡಿ, ಶೇಂಗಾ ಕಾಳು, ಜೀರಿಗೆ ಅವನ್ನೆಲ್ಲ ಒಂದು ಸ್ವಲ್ಪ ತರಿಯಾಗಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಮಾವಿನಕಾಯಿ ಹೋಳು ಹಾಕಿ ಅಚ್ಚ ಖಾರದ ಪುಡಿ ಹಾಕಿ ಒಂದು ಸ್ವಲ್ಪ ತರಿಯಾಗಿ ರುಬ್ಬಿದ್ರೆ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು. ಇದಕ್ಕೆ ನಾನು ಸಣ್ಣ ಒಗ್ಗರಣೆ ಹಾಕಿದನು. ಈ ಚಟ್ನಿಗೆ ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ ಈ ರೀತಿಯಾಗಿ ಒಂದು ಸಣ್ಣದ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಆಗ್ತೈತಿ ಮತ್ತು ರುಚಿನೂ ಹೆಚ್ಚಾಕೈತಿ. ಈ ಒಗ್ಗರಣೆ ಒಳಗೆ ಒಂದು ಸ್ವಲ್ಪ ಅರಿಶಿನ, ಹಿಂಗಾನು ಆ್ಯಡ್ ಮಾಡಿರ್ತೇನೆ ನಾನು. ಹಿಂಗೆ ಹಾಕೋದ್ಲೆ ನಾನು ಯಾವುದೋ ಒಂದು ಅಡುಗೆನೂ ಮಾಡೋಂಗಿಲ್ಲ. ಅದು ಒಂದು ಸ್ವಲ್ಪ ಹೆಲ್ದಿಗೂ ಚಲೋ ಮತ್ತು ರುಚಿನೂ ಹೆಚ್ಚು ಕೊಡ್ತೈತೆ ಅನ್ನೋ ಸಂಬಂಧ ಹಿಂಗೆ ಒಂದು ಸ್ವಲ್ಪ ಹಾಕಿ ಇಟ್ಟಿರ್ತಾನು. ಈ ರೀತಿ ಒಗ್ಗರಣೆ ಮಾಡಿ ಹಾಕಿದ್ರೆ ನೋಡ್ರಲ್ಲಿ ಕಲರ್ಫುಲ್ಲಾಗಿ ಎಷ್ಟು ಚಂದ ಕಾಣಾಕೈತು. ಈ ರೀತಿ ನೀವು ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗೆ ಮಾಡ್ಕೊಂಡು ತಿಂದು ನೋಡ್ರಿ. ನಾನು ಎಲ್ಲ ಈಗ ಆಲ್ಮೋಸ್ಟ್ ಅಡುಗೆ ಒಂದು ಸ್ವಲ್ಪ ಮಾವಿನಕಾಯಿ ರೆಸಿಪಿನ ಅದಾವು. ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ನಿ, ಮಾವಿನಕಾಯಿ ಚಟ್ನಿ ಮಾಡಿದೆನು. ಹಿಂಗೆ ನಿಮಗೆ ಮಾವಿನಕಾಯಿ ರೆಸಿಪಿ ಎಲ್ಲ ಟೇಸ್ಟ್ ಮಾಡಿರಿ ನಾನು ಅಡುಗೆ. ಇವತ್ತಿನ ಅಡುಗೆ ಮತ್ತು ಇದು ಮಾವಿನಕಾಯಿ ಚಟ್ನಿ, ರೊಟ್ಟಿ, ಚಪಾತಿ, ದೋಸೆ ಎಲ್ಲದ್ರ ಜೋಡಿನೂ ಚಲೋ ಆಗ್ತೈತಿ. ನೀವು ಟೇಸ್ಟ್ ಮಾಡಿ ಮನೆಯಲ್ಲೇ ಮಾಡ್ಕೊಂಡು ತಿಂದು ನೋಡ್ರಿ. ಮತ್ತು ನೀವು ಮಾಡಿದಾಗ ನಿಮ್ಮದು ರುಚಿ ಹೆಂಗೆ ಬಂತಂತೆ ಕಾಸ ನನ್ನ ಮೆಸೇಜ್ ಮೂಲಕ ತಿಳಿಸ್ರಿ. ಎಲ್ಲರೂ ನನ್ನ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ಇಷ್ಟಪಡತ್ತೀರಿ. ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಮನಸ್ಸಿಗೆ ತಿಳಿಸತ್ತೀರಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನೀವು ನನ್ನ ವಿಡಿಯೋ ನೋಡಿದವರು ಲೈಕ್ ಬಟನ್ ಕೊಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.